ಮತ್ತೊಂದು ಮಾತ ಸೂರ್ಯನ ಹೊರತು ಸೃಷ್ಟಿ ಸಾಗಿಲ್ಲ ಅಂತ ಕವಿಗಳು ಶಬ್ದ ಇಟ್ಟಾರಲ್ಲ, ಅದಕ್ಕಾಗಿ ಸೂರ್ಯನ ಸ್ಥಿತಿ ಏನಾಗ್ಯದ ಗುರುತಿಲ್ಲ ಅಂತಂತಾಳ. ಯಾರಿಂದ ಸೂರ್ಯ ಹೊಂಡಲಾರದು ನಿಲ್ಲಬೇಕಾದ್ರ ಶಕ್ತಿ ಎಲ್ಲಿತ್ತು, ಯಾರಿಂದ ಆತು ಆ ಕೆಲಸ ಅಂತ ಹೇಳಿ ನಿನಗ ನೀ ಹಗ್ಗ ಕೊಟ್ಟು ಕೈ ಕಡಿಸ್ಕೊಂಡಂಗ ಆಗಕತ್ತದ ತಂಗಿ. ಅಂತ ಪತಿ ಭಕ್ತಿ ವಂತಕ್ಕಿದ್ದಳು ಯಾರು? ಮಹಾಸತಿ ಅನಸೂಯನ ಮಗಳು ಅನುಲಾಹಿ. ಆ ಪತಿ ಭಕ್ತಿಯಲ್ಲಿ ಅಂತ ಶಕ್ತಿ ಇತ್ತು. ಪತಿ ದೇವರಂತ ನಂಬಿದಂತಕ್ಕಿ ಕೈಕಾಲಿಲ್ಲದಿದ್ರು ಸಹಿತ ಕೂಳುಗಂಡನನ್ನ ಸಂರಕ್ಷಣೆ ಮಾಡಿ ಅವನಿಗೆ ಏನು ಆಗ ಹೋಗಗಳಿದ್ದಾವ, ಅವನಿಗೆ ಏನು ಬೇಕು ಬೇಡ ಅನ್ನುವಂಥದ್ದು ಆ ಹೆಂಡತಿ ಅನುಲಾಹಿ ಮಾಡುವಂತ ಕಾರ್ಯ ಅದು. ಯಾಕೆ ಮಾಡ್ತಿದ್ದಳಂದ್ರೆ ಪತಿಗೆ ಬಿಟ್ಟು ಪರದೈವವೇ ಇಲ್ಲ ಅಂತೇಳಿ ನಿಶ್ಚಯ ಜ್ಞಾನ ಆದಂತಕ್ಕಿ. ಅಂತ ಪತಿವರ್ತ ಪ್ರಭಾವದಿಂದ, ಆ ಪತಿವರ್ತ ಶಕ್ತಿಯಿಂದ ಇನ್ನ ನನ್ನ ಗಂಡ ಸತ್ತರ ಮುತ್ತೈತನ ಹೋಗ್ತದ ಅಂತೇಳಿ ಸೂರ್ಯನಿಗೆ ಆಣೆ ಹಾಕಿದ್ದು ಬರೋಬ್ಬರಿ ಅದ. ಯಾರಿಂದ ಆಯ್ತು? ಪತಿಯಿಂದ ಸಾಧ್ಯ ಅದ. ಪತಿಯಿಂದ ನಿಮ್ಮ ಅವ್ವರು ಕೂಡಿ ಏನೇನ ಘನಕಾರ್ಯ ಮಾಡಿದ್ರಿ ಅಂದ್ರೆ ಹೇಳ್ರಿ ನೀವು. ನಮ್ಮವ್ ಹಿಂತಕ್ಕಿದ್ದಳು ಹಿಂಗ್ ಮಾಡ್ಯಾಳ ಹಂಗ ಮಾಡ್ಯಾಳ ಅಂತ ಹೇಳ್ರಲ್ಲ. ಎಲ್ಲರ ತಂಗಿ ತಲೆ ಬ್ಯಾಸರು ಇಳಿಸ್ಬಿಟ್ಟಿದ್ದೆ ಎಲ್ಲ ಹಡದೇಶವ್ರಿಗೆ. ಅವರು ಹಂಗ ಮಾತಾಡುದು, ನೀನು ಹಂಗ ಮಾತಾಡುದು, ಹಿಂಗೆಲ್ಲ ಮಾಡಿ ಗದ್ದಲ 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 ಎಬ್ಬಿಸಿ ಜನರಿಗೆ ಏನಾಗ್ಯದ ಅಂದ್ರೆ ಅವು ಯಾವುದು ತಿಳಿಬೇಕು ಯಾವ್ದು ಬಿಡ್ಬೇಕು ಅವ್ರಿಗೆ ಗೊಂದಲ ಆಗ್ಯದ ಇಂಥ ವಿಷಯ. ಅದಕ್ಕಾಗಿ ಮುಂದಿನ ವಿಷಯ ಏನಂದ್ರೆ ಜೀವ ಮತ್ತು ದೇಹದ ಭೇದಾದಿಗಳು ನಡೆದಿದ್ದು ಪ್ರಥಮದಲ್ಲಿ. ನೀ ಹೇಳಿದ್ರೆ ಕೇಳುವಲ್ಲ ಹೋಗ್ತಿ ಯಾವಲ್ಲಿ ನೀವು ಹೋಗು ದಾರಿ ಪರಬರ ಅಂತಂದಾಗ ಜೀವ ಹಿಂಗಿದ್ದ ಈ ಪರಿ ಇದ್ದಾನ, ಅವ ಜೀವಾತ್ಮ ಹೋಗಿಲ್ಲ ಬಂದಿಲ್ಲ ಅಂತಂದಾಗ ಅಲ್ಲಿ ಇದು ಮುಸುತ್ತಾರತ್ರಿ. ಜೀವ ಹೋದ ಬಳಿಕ ಮರ ಡಬ್ಬ ಹಾಕ್ತಾರತ್ತ, ಡೊಳ್ಳೆಡಿಗೆ ಮರ ಹಾಕ್ತಾರ. ಮುಂಜಾನೆ ತೆರೆದು ನೋಡತಾನ ಹಕ್ಕಿಯರೇ ಕಾಲು ಕೂತಿರ್ತಾವ, ಪಾದರೆ ಮೂಡ್ತದ, ಬಸವನ ಪಾದರ ಇರ್ತದ. ಇವನ್ ನಾಯಿ ಹೆಚ್ಚಿ ಬಿತ್ತಂದ್ರೆ ನಾಯಿ ಹೊಟ್ಟೆಗೆ ಹೋಗ್ಯಾನ ತಿಳ್ಕೊಬೇಕತ್ತ. ಇವೆಲ್ಲ ಶಾಸ್ತ್ರ ಹೇಳು ಮಾತು ಅತ್ತಂಗಿ ಸಬಕ್ಕ. ನಿನಗೆ ಒಂದೇ ಮಾತು ಹೇಳಿ ನಾನು, ಭಾವ ಪ್ರಧಾನವಾದ ವಿಷಯ ಇಲ್ಲಿ ತರಬೇಡ. ಈಗ ಅದೇ ಇಸ್ಲಾಮದಲ್ಲಿ ಹಂಗೆಲ್ಲ ಮಾಡಲ್ಲ, ಏನ್ ಮಾಡ್ಬೇಕು? ಇಸ್ಲಾಂ ಧರ್ಮದಾಗ ಧರ್ಮ ನಮ್ಮ ಭಾರತ ಸಮೃದ್ಧವಾದಂತ ಭಾರತ ದೇಶ ಹೆಂಗದ ಅಂತಂದ್ರೆ ಇಲ್ಲಿ ಹಲವು ಧರ್ಮಗಳು ಹಲವು ಮತಗಳಿದ್ದಾವ. ತಮ್ಮ ತಮ್ಮ ಪ್ರಕಾರವಾಗಿ ಆಚರಣೆಯಲ್ಲಿ ಸಾಗಿ ನಡೆದವ. ತಮ್ಮ ಧರ್ಮಕ್ಕನುಸಾರವಾಗಿ ಏನೆಲ್ಲ ಮಾಡ್ತಾರ ಅವೆಲ್ಲ ಭಾವ ಪ್ರಧಾನವಾದಂತ ವಿಷಯ. ಅದೆಲ್ಲ ಮತ್ತೆ ಮಂದಿಗೆ ಹೇಳಿದ್ರೆ ಹೆಂಗಾಗ್ತದ? ಆಗುದಿಲ್ಲ. ಇಸ್ಲಾಂದವರು ಇಲ್ಲಿ ಕೂತಿರ್ಬೇಕು, ಇಲ್ಲಿ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಪ್ರಚಲಿತದ ಭಾರತದಾಗ. ಧರ್ಮದ ಪ್ರಕಾರಗಳ ಹಂಗೆಲ್ಲ ಕಾರ್ಯಗಳಾಗ್ಯವ, ಅವಲ್ಲಿ ಪ್ರಶ್ನೆ ಮಾಡುವಂತ ಸಮಯ ಅಲ್ಲ, ಮಾಡಬಾರ್ದು. ಮುಂದೆ ನಂಗ ಹೆಣ್ಮಗಳು ಸೀರೆ ಉಟ್ಟಾರ ಅಂತ ಹೇಳಿ ಹೆಣ್ಮಗಳಿಗೆ ಗಾಡ್ ಬಿದ್ದ ತಿಳಿದು. ಸೀರೆ ಯಾಕೆ ಉಟ್ರು ಅಂತ ಹೇಳಿ ನೀವು ವಿಚಾರ ಮಾಡ್ಬೇಕು. ಯಾರು? ಭೀಮ ಸೀರೆ ಉಟ್ಟಾನ, ಅರ್ಜುನ ಸೀರೆ ಉಟ್ಟಾನ. ಯಾಕೆ ಉಟ್ಟಾನ ಅಂತ ಹೇಳಿ ಹೆಣ್ಮಗಳಿಗೆ ಹೇಳಿದ್ರು. ಭೀಮ ಸೀರೆ ಉಟ್ಟ ನಂದಿ, ಅರ್ಜುನ ಸೀರೆ ಉಟ್ಟ ನಂದಿ. ಭೀಮ ಸೀರೆ ಉಡುವ ಕಾರಣ ತಂಗಿ ಯಾಕ ಭೀಮ ಸೀರೆ ಉಟ್ಟನಂತ ತಿಳಿಸುವೆನು ನಿನಗ, ಅದಕ್ಕೆ ಶಾಂತದಿಂದ ಕೇಳು ತಂಗಿ ಮುಂದಿನ ಭಾಗ. ಭೀಮ ಸೀರೆ ಉಟ್ಟು ಆಗ ಕೀಚಕನ ವಧ ಮಾಡ್ಯನ ಬೇಗ, ಆ ಕೀಚಕ ಕಾರ್ಯ ಮಾಡ್ಯನ ತಂಗಿ ಹೇಳುವೆ ನಿನಗ. ಪಾಂಚಾಲಿ ದ್ರೌಪದಿಯ ಮೇಲೆ ಮನಸ್ಸು ಮಾಡಿದ ಕೀಚಕ ಆಗ ಇನ್ನ ಮಾನ ಹೋಗೋ ಪ್ರಸಂಗ ದ್ರೌಪದಿ ಬಂತು ಆವಾಗ.
ಇಂಥ ಕಾರ್ಯ ತಂಗಿ ನಡೆದು ಹೋಗದ ಕೇಳುವಾಗ ವೇಷ ಬದಲ ಹಾಯ್ಕೊಂಡು ವಿರಟ್ರಾಜನ ಮನೆಯಲ್ಲಿ ಅಜ್ಞಾತ ವಾಸದಲ್ಲಿ ಪಾಂಡವರು ಕಾಲ ಕಳಿತಿದ್ರಾವಾಗ 14 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಹಿಂಗ ಇರಬೇಕಾಗಿತ್ತು ತಂಗಿ ವಿರಾಟ ರಾಜನ ದರ್ಬಾಗ ಅಲ್ಲಿ ದುರ್ಗುಣದ ಕೀಚಕ ತಂಗಿ ಮಾಡ್ಯಾನ ಹ್ಯಾಂಗ ನಿಮ್ಮ ದ್ರೌಪದಿ ಮೇಲೆ ಮನಸ್ಸ ಮಾಡಿ ಮಾಡ್ತಾನ ಹ್ಯಾಂಗ ದ್ರೌಪದಿಗೆ ವಿಷಯ ತಿಳಿದ ಬಳಿಕ ಪಾಂಡವರಿಗೆ ಹೇಳ್ತಾಳ ಠೀಕ ಇಂಥ ಕೀಚಕ ನನ್ನ ಮೇಲೆ ಮನಸ್ಸ ಮಾಡ್ಯಾನ ಅಂದಾಗ ಸೀರಿ ಮೇಲೆ ನೆದರಿಟ್ಟಾನ ಹಿಂಗೆ ಅವನು ಆಗ್ಬೇಕು ಮರಣ ಭೀಮ ಹಿಂಗ ದಿಟ್ಟ ನಿರ್ಧಾರ ತಗೊಂಡಾನ ಆವಾಗ ಸ್ವತಃ ಸೀರಿ ಉಡ್ಬೇಕಾಯ್ತು ತಂಗಿ ಕೇಳು ಆವಾಗ ಇಂಥ ಸೂಕ್ಷ್ಮ ವಿಷಯ ನಿನ್ನಂತಕಿಗೆ ತಿಳಿತಾದ ಹ್ಯಾಂಗ ಇದು ಮೂಲ ತಿಳಿಯುವುದು ಬಹಳ ದುರ್ಲಭದ ನಿನ್ನ ಮಾನ ಕಾಯುವ ಸಲುವಾಗಿ ಆ ವಿರಾಟ ರಾಜನ ಮನೆಯಲ್ಲಿ ಅಜ್ಞಾತವಾಸದಲ್ಲಿ ಇದ್ದರು ಯಾರು ಪಾಂಡವರು ವನವಾಸ ಮುಗಿದ ಬಳಿಕ ಅಜ್ಞಾತವಾಸ 1 ವರ್ಷ ಇತ್ತು ವೇಷ ಬದಲಾಕೊಂಡು ಹೋಗಿ ಯಾರು ತಮ್ಮ ತಮ್ಮ ಘನಕಾರ್ಯ ಸಲುವಾಗಿ ತಮ್ಮ ಹೆಸರನ್ನ ಬದಲು ಹಾಕಿಕೊಂಡು ಅಲ್ಲಿ ವಿರಾಟ್ ರಾಜನ ಮನೆಯಲ್ಲಿ ಕಾಲು ಕಳೆದಾಗ ವಿರಾಟ್ ರಾಜನ ಸತಿ ಸುದೃಷ್ಟಿ ದೇವಿಯ ತಮ್ಮ ಕೀಚಕ ದ್ರೌಪದಿಯ ರೂಪಕ್ಕೆ ಮರಳಾಗಿ ನನಗೆ ಅಕ್ಕಿ ವಶ ಆಗಬೇಕು ಅಂತ ಹೇಳಿ ಹಠ ತೊಟ್ಟ ಬಳಿಕ ಈ ವಿಷಯ ತಿಳಿತು ಯಾರಿಗೆ ದ್ರೌಪದಿಗೆ ತಿಳಿದ ಬಳಿಕ ತನ್ನ ಪತ್ನಿಯರನ್ನು ಹೇಳ್ತಾಳೆ ಪಾಂಡವರಿಗೆ ದುಷ್ಟ ಕೀಚಕ ಹೀಗೆಲ್ಲ ನನ್ನ ಮೇಲೆ ಕಣ್ಣಿಟ್ಟಾನ ಅಂತಂದಾಗ ಅವನಿಗೆ ಬರ್ತೀನಿ ಅಂತ ಹೇಳಿ ವಚನ ಕೊಡು ನಾ ಮುಂದಿನ ಕಾರ್ಯ ಮಾಡ್ತೀನಿ ಅಂದ ಯಾರು ಭೀಮ ಅದರ ಸಲುವಾಗಿ ಸೀರೆ ಉಟ್ಟು ಅವನ ವಧ ಮಾಡಿದ್ದಾನ ತಂಗಿ ಇದು ಯಾರು ಉಪಕಾರ ಉಪಕಾರಿಗೆ ಹಣ ಹೊತ್ತವ್ರ ಮೇಲೆ ಹೇಳ್ತಿತ್ತಂತ ನೀವು ಗಾಬರಿ ಆಗಬೇಡಪ್ಪ ಮಾತಾಡೋದು ಕಲಿ ಯಾಕಂದ್ರ ಮಾತಾಗಿ ನೋಡ್ಕೊಂಡು ಮಾತಾಡ್ತಾಳ ಬಹಳ ಬೇರೆ ಕೇಳ ಹೆಣ್ಮಗಳು ಬಾಯಿ ಸಿಕ್ಕಂಗೆ ಹಾಕುದ್ರಿ ಏನು ಲೆಕ್ಕ ಇಲ್ಲ ಪತ್ರ ಇಲ್ಲ ಲೆಕ್ಕ ಪತ್ರ ಮತ್ತೆ ಎಲ್ಲ ಬಿಟ್ಟು ಹೇಳ್ತಾಳ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತರಂಗದ ಗಂಡನ ಕಟ್ಟೇನ ಅಂತೇಳಿ ಇಲ್ಲಿ ಬಂತಾಳ ಅದು ಹ್ಯಾಂಗ ಬಿಟ್ಟು ಹ್ಯಾಂಗ ಕಟ್ಟಿದಿ ತಂಗಿ ಅವನು ಸಿಗಬೇಕಾದ್ರೆ ದುರ್ಲಭದ ಪುಣ್ಯದ ಕೆಲಸ ಕಾರ್ಯ ಬೇಕು ಪುಣ್ಯ ಒಂದು ನಿನಗೆ ಆ ಗುರುವಿನ ಕರುಣೆಯನ್ನು ದೊರಿಬೇಕು ಅಂದಾಗ ಸಾಧ್ಯ ಆಗ್ತದ ಮತ್ತೇನಂತಾಳೆ ಸೋದರ ಮಾವನ ಸಂಘ ಬಿಟ್ಟಿ ಹ್ಯಾಂಗ ಅಂತ ರಂಗದ ಗಂಡನ ಗುಳ್ಳ ಕಟ್ಟಿದಾಗ ತಂಗಿ ಬಹುಜನ್ಮದ ಸುಕೃತ ಬೇಕು ನಿನ್ನ ತಲಿನಾಗ ಈ ಮಾತ ಬಹಳ ಸೂಕ್ಷ್ಮ ಐತಿ ತಿಳಿದಿಲ್ಲ ನಿನಗ ಯಾಕಂದ್ರ ಸುಮ್ಮ ನೀನು ಭಂಡ ಮಾಡ್ತೀರಿ ನಿಂತು ಬಂದಾಗ ಮೊದಲು ಸಸಾರಿತಂತ ಆಮೇಲ ಸಂಸಾರ ಐತಂತ ಸಂಸಾರ ಸುದ್ದಿ ತಂಗಿ ಸ್ವಲ್ಪ ಹೇಳುವೆ ಸಂಸಾರ ಅಂದಾಗ ಸಾಗರಂತರ ಇದಕ್ಕ ಬೇಗ ಈಸಿ ಜಯಿಸುವರು ಬಹಳ ಕಷ್ಟ ಕೇಳು ಜಗದಾಗ ಆ
ಜಯಿಸಿದಂತವ್ರೆ ಉಳ್ಕೊಂಡಾರ ಕೇಳು ಜಗದಾಗ ತಂಗಿ ಜಯಕಾರ ನಡೆದೈತಿ ಅವರು ಹ್ಯಾಂಗ ಹ್ಯಾಂಗ ಸಂಸಾರ ಎನ್ನುವಂತ ಮಹಾವೃಕ್ಷ ಅಂತ ಕೇಳು ಷಣ್ಮುಖ ಶಿವಯೋಗಿಗಳು ವರ್ಣನೆ ಮಾಡರ ಸಂಸಾರವು ಹಿಂಗ ಸಂಸಾರ ಎನ್ನುವಂತ ಮಹಾವೃಕ್ಷಕ್ಕ ಅಖಂಡೇಶ್ವರರ ಪರಮ ಶಿಷ್ಯರು ಯಾರು ಷಣ್ಮುಖ ಶಿವಗಳು ಜವರಿಗೆ ತಾಲೂಕು ಜವರಿಗೆಯಲ್ಲಿ ಅವರು ಜನ್ಮ ಆಗ್ಯದ ಅಖಂಡೇಶ್ವರ ನಾಮಾಂಕಿತ ಅವ್ರ ಅಂಕಿತ ನಾಮದ ಅವ್ರು ಹೇಳ್ತಾರ ಸಂಸಾರ ಆಗ್ಯದ ಅಂದ್ರೆ ಸಂಸಾರ ಅಷ್ಟು ಸರಳ ಅಲ್ಲ ತಂಗಿ ನಾ ಬಂದ ಬಳಿಕ ಸಂಸಾರ ಅಂತ ಹೇಳಿ ನಿನ್ನಲ್ಲಿ ಸೇರಲ್ಲ ಅಹಂಕಾರ ಸಂಸಾರ ಅಂದ್ರೆ ಹೇಗದ ಅಂತೇಳಿ ಇದರ ತಿಳಿದಂತ ಜ್ಞಾನಿಗಳು ಹೇಳ್ಯಾರ ಏನ್ ಹೇಳ್ಯಾರಂದ್ರೆ ಸಂಸಾರ ಎನ್ನುವಂತ ಮಹಾವೃಕ್ಷಕ್ಕೆ ವಿಷಯಗಳೆಂಬ ಫಲಗಳನ್ನ ಗ್ರಹಿಸುತ್ತ ಏನ್ ಹೇಳ್ತಾರ ಸಂಸಾರ ಎನ್ನುವಂತ ಮಹಾವೃಕ್ಷಕ್ಕೆ ಪಂಚೇಂದ್ರಿಯಗಳೆಂಬ ಶಾಖೆಗಳು ಒಡೆದು ಯಾವ ವಿಷಯದತ್ತ ಭವದತ್ತ ಮುಖ ಮಾಡಿದೆ ನೋಡ ಅಂತ ಹೇಳಿ ಅಂತಾರೆ ಷಣ್ಮುಖ ಶಿವಯೋಗಿಗಳು. ಈ ಮನಸ್ಸ ಹಂಗದಂತ ಮಂಗೆ ಇದ್ದಂಗ ಮನಸ್ಸು ಐತಲ್ಲ ಇಂದ್ರಿಯಗಳೇನು ಪಂಚೇಂದ್ರಿಯಗಳು ಧರ್ಮೇಂದ್ರಿಯಗಳೈದು ಮತ್ತು ಕರ್ಮೇಂದ್ರಿಯಗಳೈದು ಈ ಮೂಲಕವಾಗಿ ಮನಸ್ಸನ್ನುವಂತ ಮಂಗ್ಯ ಯಾವ್ಯಾವ ಟಂಗ್ಯ ಹಾರಾಡಕತ್ಯದ ಅಂತ ಹೇಳಿ ಕರುಣೆಯಿಂದ ಅಖಂಡೇಶ್ವರನ ಪ್ರಾರ್ಥನೆ ಮಾಡ್ತಾರ ಅವರು. ಈ ಸಂಸಾರ ಎನ್ನುವಂತ ಮಹಾವೃಕ್ಷಕ್ಕೆ ವಿಷಯಗಳೆಂಬ ಏನು ಟೊಂಗೆಗಳನ್ನು ಶಾಖೆಗೆ ಹಾರಿ ವಿಷಯಗಳೆಂಬ ಫಲ ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿದೆ ನೋಡ. ಈ ಮರ್ಕಟವನ್ನ ಈ ಮನ ಎಂಬ ಮರ್ಕಟವನ್ನ ತಮ್ಮ ನೆನಹೆಂಬ ಪಾಶದಿಂದ ಬಿಗಿದು ಏನನ್ನು ಉಳಿಸಿಕೊರೋ ಅಖಂಡೇಶ್ವರ ಅಂತೇಳಿ ಅಂದಾರ. ಇಂಥ ಮನಸ್ಸಿನ ಬೆನ್ನು ಹತ್ತಿ ಮನಸ್ಸು ಹೆಂಗ್ ಬರ್ತದ ಹಂಗೆಲ್ಲ ಗುಣ್ಕೊತ ನಿಂತ್ರೆ ಅದು ಹೋಗಿ ಮುಟ್ಟುದಲ್ಲ ತಂಗಿ. ಮನಸ್ಸನ್ನ ನಿಗ್ರಹಿಸಬೇಕಾಗ್ತದೆ. ದೃಢವಾದಂತ ನಂಬಿಕೆ ಬೇಕು. ಅವ ಭಗವಂತ ಇದ್ದಾನ ಅನ್ನುವಂತ ಸಿದ್ಧಾಂತ ನಿಲ್ಲಿರಬೇಕು. ಯಾಕಂದ್ರೆ ಇದು ಏನೂ ಇದ್ದಿದ್ದಿಲ್ಲ, ಅದ್ರ ಪೂರ್ವದಲ್ಲಿ ಪರಮಾತ್ಮ ಇದ್ದಾನ. ಯಾವಾಗ ನೀ ಸಂಸಾರ ಪ್ರಾರಂಭ ಆಯ್ತು ಓಂಕಾರದಿಂದ ಇದೆಲ್ಲ ನಡೀತಂತೇಳಿ ಆಕಾರಕ್ಕೆ ಬಂದ ಬಳಿಕ ಹಿಂಗೆಲ್ಲ ಆಗ್ಯಾರ. ಮತ್ತೊಂದು ಮಾತೇನಂದಾರ, ಏನಂದಾರಿ ಅದು ಮಂಗಳೂರು ದುರ್ಯೋಧನ ಮಾಸ್ತರ್ ಪದ್ಯ ಅಂದಾರ ಹೆಣ್ಮಗಳು. ಏನಂದ್ರ ಎಳೆ ಬಲೆ ನೀ ಏನು ನಾಲಿಗೆ ಎತ್ತಲಕತ್ತೀರಿ, ನಿನಗ ಏನೇನು ಅಪ್ಪ ವಿಚಾರ ಕೇಳಿದ್ರು. ಶಂಕರನ ಜಡಿಯಾಗ ಚಂದ್ರ ಯಾಕ, ಮತ್ತ 14 ರತ್ನಗಳು ಹುಟ್ಟುವಂತ ಕಾರಣ ಏನು, ಅಷ್ಟಮ ಸಿದ್ಧಿಗಳು ಯಾವುವು, ಹಿಂಗೆಲ್ಲ ಅನೇಕ ವಿಷಯಗಳು ಅಲ್ಲಿ ಪದ್ಯದಲ್ಲಿ ಸಂಗ್ರಹಿಸಿದ್ದಾರೆ. ಅದಕ್ಕಾಗಿ ಅವರು ಹೇಳಿದಂತ ವಿಚಾರ ಶಾಂತರನ್ನು ಕೇಳಬೇಕಾಗಿ